ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 20ರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಪ್ರಕಟಣೆ ಇದೆ. ಇದೇ ಮೊದಲ ಬಾರಿಗೆ ಕನ್ನಡ ಮಾಧ್ಯಮದಲ್ಲಿ 2022ನೇ ಸಾಲಿನ UPSC ಪರೀಕ್ಷೆಗಾಗಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನು ಪ್ರಾರಂಭ ಮಾಡ್ತಿದ್ದೇವೆ. ಇದರ ಪ್ರಮುಖ ಅಂಶಗಳನ್ನು ನೋಡಿದ್ರೆ ವಿಭಾಗೀಯ ಅಂದರೆ ಡಿವಿಷನಲ್ ಮತ್ತು ಪೂರ್ಣ ಪರೀಕ್ಷೆಗಳು ಎರಡನ್ನೂ ಕೂಡ ಈ ಪರೀಕ್ಷಾ ಸರಣಿ ಹೊಂದಿರುತ್ತೆ. ಹಾಗೆ ಕನ್ನಡ ಮಾಧ್ಯಮದಲ್ಲಿ ಟೆಸ್ಟ್ ಸೀರೀಸ್ ಅಷ್ಟೇ ಅಲ್ಲದೆ ಪರ್ಸನಲೈಸ್ಡ್ ಆದಂಥ ಮೆಂಟರ್ಶಿಪ್ ಅನ್ನು ಕೂಡ ಈ ಟೆಸ್ಟ್ ಸೀರೀಸ್ ಒಳಗೊಂಡಿರುತ್ತೆ. ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಮತ್ತು ಮೆಂಟರ್ಶಿಪ್ ಪ್ರೋಗ್ರಾಮ್ ಡಿಸೆಂಬರ್ 19ರಿಂದ ಪ್ರಾರಂಭವಾಗಿದೆ. ಮೈನ್ಸ್ ಟೆಸ್ಟ್ ಸೀರೀಸ್ ಹಾಗೂ ಮೆಂಟರ್ಶಿಪ್ ಪ್ರೋಗ್ರಾಮ್ ನಾಳೆಯಿಂದ ಅಂದರೆ ಡಿಸೆಂಬರ್ 21ರಿಂದ ಪ್ರಾರಂಭವಾಗಲಿದೆ. ಪ್ರಿಲಿಮ್ಸ್ ಮತ್ತು ಮೈನ್ಸ್ ಟೆಸ್ಟ್ ಸೀರೀಸ್ ಹಾಗೂ ಮೆಂಟರ್ಶಿಪ್ ಡಿಸೆಂಬರ್ 19ರಿಂದ ಪ್ರಾರಂಭ ಆಗಿದೆ. ಕನ್ನಡದಲ್ಲಿ UPSC ಪರೀಕ್ಷೆಯನ್ನು ತಗೊಳ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳಬಹುದು. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಈ ಪ್ರೋಗ್ರಾಮ್ಸ್ಗಳಿಗೆ ರಿಜಿಸ್ಟರ್ ಆಗಿ ಹೆಚ್ಚಿನ ವಿವರಗಳಿಗಾಗಿ ಈ ನಮ್ಮ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್ 6 ನೇಷನ್ಸ್ ಕಾಲ್ ಫಾರ್ ಇಮಿಡಿಯೇಟ್ ಏಡ್ ಫಾರ್ ಅಫ್ಘಾನ್ಸ್ ಅನ್ನುವಂಥದ್ದು. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗ್ಲೋಬಲ್ ಗ್ರೂಪಿಂಗ್ಸ್, ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್, ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತ ಮತ್ತು ಮಧ್ಯ ಏಷ್ಯಾದ ಕೆಲವು ರಾಷ್ಟ್ರಗಳೊಟ್ಟಿಗೆ ಥರ್ಡ್ ಮೀಟಿಂಗ್ ಅನ್ನುವಂಥದ್ದು ನವದೆಹಲಿಯಲ್ಲಿ ಇಂಡಿಯಾ ಸೆಂಟ್ರಲ್ ಏಷ್ಯಾ ಡೈಲಾಗ್ ಅನ್ನುವಂಥದ್ದು ಜರುಗಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಮಿನಿಸ್ಟ್ರಿಯಲ್ ಲೆವೆಲ್ ಡೈಲಾಗ್ ಅನ್ನುವಂಥದ್ದು ಸೆಂಟ್ರಲ್ ಏಷ್ಯಾದ ದೇಶಗಳು ಹಾಗೂ ಭಾರತದೊಟ್ಟಿಗೆ ಜರುಗಿರ್ತಕ್ಕಂಥದ್ದು. ಸೆಂಟ್ರಲ್ ಏಷ್ಯಾ ಅಂದಾಕ್ಷಣ ಯಾವ ಯಾವ ರಾಷ್ಟ್ರಗಳನ್ನು ನಾವು ಸೆಂಟ್ರಲ್ ಏಷ್ಯಾ ಅಂತ ಹೇಳಿ ಗುರುತಿಸ್ತೇವೆ ಅನ್ನುವಂಥದ್ದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಭಾರತವು ವರ್ಚುವಲ್ ಆಗಿ 2ನೇ ಇಂಡಿಯಾ ಸೆಂಟ್ರಲ್ ಏಷ್ಯಾ ಡೈಲಾಗನ್ನು 2020ರಲ್ಲಿ ಹೋಸ್ಟ್ ಮಾಡಿತ್ತು. ಆದರೆ ಈ 3ನೇ ಇಂಡಿಯಾ ಸೆಂಟ್ರಲ್ ಏಷ್ಯಾ ಡೈಲಾಗ್ನಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳೇನು ಅಂತ ಹೇಳಿ ನೋಡೋದಾದರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ INSTC ಅಂತ ಗುರುತಿಸುವಂಥ ಕಾರಿಡಾರ್ನ ಬಗ್ಗೆ ಇಲ್ಲಿ ಮುಖ್ಯವಾಗಿ ಮಹತ್ವವಾದಂಥ ಒಂದು ಸಿಗ್ನಿಫಿಕೆನ್ಸ್ ಅನ್ನು ನೀಡಿದ್ದಾರೆ. ಆಪ್ಟಿಮಮ್ ಯೂಸೇಜ್ ಆಫ್ INSTCಯ ಬಗ್ಗೆ ಮಾತನಾಡಿದ್ದಾರೆ. ಹಾಗೆಯೇ ಅಸ್ಗಬಾತ್ ಅಗ್ರಿಮೆಂಟ್ ಇಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಇರುವಂಥ ಅಸ್ಗಬಾತ್ ಅಗ್ರಿಮೆಂಟನ್ನು ಮತ್ತು ಟ್ರಾನ್ಸಿಟ್ ಕಾರಿಡಾರ್ಸ್ಗಳನ್ನು ಇವೆಲ್ಲದರ ಬಗ್ಗೆ ಕನೆಕ್ಟಿವಿಟಿಯನ್ನು ಹೆಚ್ಚುಗೊಳಿಸಬೇಕು ಭಾರತ ಮತ್ತು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳ ಬಗ್ಗೆ ಅಂತ ಹೇಳಿ ಇಲ್ಲಿ ಮಾತನಾಡಿರ್ತಕ್ಕಂಥದ್ದು. ಹಾಗೆಯೇ ಚಾಬಹಾರ್ ಪೋರ್ಟನ್ನು INSTCಯ ಫ್ರೇಮ್ವರ್ಕ್ನ ಅಡಿಯಲ್ಲಿ ಇನ್ಕ್ಲೂಡ್ ಮಾಡೋದ್ರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಹಾಗೂ ರೀಜನಲ್ ಕನೆಕ್ಟಿವಿಟಿಯನ್ನು ಸೆಂಟ್ರಲ್ ಏಷ್ಯಾ ಮತ್ತು ಸೌತ್ ಏಷ್ಯಾದಲ್ಲಿ ಹೆಚ್ಚುಗೊಳಿಸೋದಕ್ಕೆ ಅದನ್ನು ಡೆವಲಪ್ ಮಾಡೋದಕ್ಕೆ ಕೋಆಪರೇಟ್ ಮಾಡೋದ್ರ ಬಗ್ಗೆ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಇಂಡಿಯಾ ಮತ್ತು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳು. ಹಾಗೆಯೇ ಆ ಕಂಟ್ರೀಸ್ಗಳ ಟ್ರಾನ್ಸಿಟ್ ಮತ್ತು ಟ್ರಾನ್ಸ್ಪೋರ್ಟ್ ಪೊಟೆನ್ಷಿಯಲ್ ಅನ್ನು ಡೆವಲಪ್ ಮಾಡೋದಕ್ಕೆ ಕೂಡ ಈ ಎಲ್ಲ ಕಂಟ್ರೀಸ್ಗಳು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ರೀಜನಲ್ ಲಾಜಿಸ್ಟಿಕ್ ನೆಟ್ವರ್ಕ್ ಅನ್ನು ಇಂಪ್ರೂವ್ ಮಾಡಬೇಕು ಮತ್ತು ನ್ಯೂ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಸ್ಗಳನ್ನು ಬೆಳೆಸಬೇಕು ಅಂತ ಹೇಳಿ ಅದರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಇವುಗಳಿಗಾಗಿ ಜಾಯಿಂಟ್ ಇನಿಷಿಯೇಟಿವ್ಸ್ಗಳನ್ನು ಪ್ರಮೋಟ್ ಮಾಡೋದ್ರನ್ನ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಹಾಗೆ ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಗೂಡ್ಸ್ ಅಂಡ್ ಸರ್ವಿಸಸ್ಗಳ ಫ್ರೀ ಮೂವ್ಮೆಂಟ್ ಆಗೋದಕ್ಕೆ ಭಾರತ ಮತ್ತು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳ ನಡುವೆ ಗೂಡ್ಸ್ ಅಂಡ್ ಸರ್ವಿಸಸ್ಗಳ ಫ್ರೀ ಮೂವ್ಮೆಂಟ್ ಆಗೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಹಾಗೆ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ಗಳು ಟ್ರಾನ್ಸ್ಪರೆನ್ಸಿಯ ಪ್ರಿನ್ಸಿಪಲ್ಸ್ಗಳ ಮೇಲೆ ಕಾರ್ಯ ಮಾಡಬೇಕು, ಬ್ರಾಡ್ ಪಾರ್ಟಿಸಿಪೇಷನ್ ಇರಬೇಕು, ಲೋಕಲ್ ಪ್ರಯಾರಿಟೀಸ್ಗಳಿಗೆ ಮಹತ್ವವನ್ನು ನೀಡಬೇಕು, ಫಿನಾನ್ಷಿಯಲ್ ಸಸ್ಟೈನಬಿಲಿಟಿಯನ್ನು ಕಾಪಾಡಬೇಕು, ಎಲ್ಲ ರಾಷ್ಟ್ರಗಳ ಸಾರ್ವಭೌಮತ್ವಕ್ಕೆ ಮಹತ್ವವನ್ನು ನೀಡಬೇಕು ಮತ್ತು ಟೆರಿಟೋರಿಯಲ್ ಇಂಟಿಗ್ರಿಟಿಗೆ ಮಹತ್ವವನ್ನು ನೀಡಬೇಕು ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಒಂದು ಕಡೆಯಲ್ಲಿ ಚೈನಾದ BRIಗೆ ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಬೆರಳು ಮಾಡಿದಂತಿದೆ ಈ ಎಲ್ಲ ನಿರ್ಧಾರಗಳು. ಹಾಗೆ ಕೌಂಟರ್ ಟೆರರಿಸಂ ಎಫರ್ಟ್ಸ್ಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಯುನೈಟೆಡ್ ನೇಷನಿನ ರೆಸಲ್ಯೂಷನ್ ಏನಿದೆ ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ವರ್ಲ್ಡ್ ಕಮ್ಯುನಿಟಿ ಅನ್ನುವಂಥದ್ದು ಮಾತನಾಡಬೇಕಾಗಿದೆ. ಗ್ಲೋಬಲ್ ಕೌಂಟರ್ ಟೆರರಿಸಂ ಸ್ಟ್ರಾಟಜಿ ಮತ್ತು FATF ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ನ ಸ್ಟ್ಯಾಂಡರ್ಡ್ಸ್ಗಳನ್ನು ಮೇಂಟೈನ್ ಮಾಡೋದ್ರ ಬಗ್ಗೆ ಇಲ್ಲಿ ಇಂಡಿಯಾ ಮತ್ತು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳು ಮಾತನಾಡಿರ್ತಕ್ಕಂಥದ್ದು. ಹಾಗೇನೆ ಅಫ್ಘಾನಿಸ್ತಾನದ ಸಿಚುಯೇಷನ್ನ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಕರೆಂಟ್ಲಿ ಅಫ್ಘಾನಿಸ್ತಾನದ ಸಿಚುಯೇಷನ್ನ ಬಗ್ಗೆ ಮತ್ತು ಆ ರೀಜನ್ನ ಮೇಲೆ ತಾಲಿಬಾನಿನ ಆಕ್ಯುಪೆನ್ಸಿ ಅನ್ನುವಂಥದ್ದು ಏನೆಲ್ಲ ಇಂಪ್ಯಾಕ್ಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಹಾಗೆ ಹ್ಯುಮ್ಯಾನಿಟೇರಿಯನ್ ಸಿಚುಯೇಷನ್ ಅನ್ನ, ಟೆರರಿಸಂ, ಟೆರಿಟೋರಿಯಲ್ ಇಂಟಿಗ್ರಿಟಿ, ಅಲ್ಲಿನ ಸಾವರಿನ್ಟಿ ಮತ್ತು ಯುನಿಟಿಗೆ ಮಹತ್ವವನ್ನು ನೀಡುವಂತೆ ಅಫ್ಘಾನಿಸ್ತಾನದ ಸಿಚುಯೇಷನ್ ಅನ್ನು ಬೆಟರೈಸ್ ಮಾಡೋದ್ರ ಬಗ್ಗೆ ಈ ಎಲ್ಲ ರಾಷ್ಟ್ರಗಳು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳು ಯಾವುವು ಅನ್ನುವಂಥದ್ದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ 1 more lynched in ಪಂಜಾಬ್ ಓವರ್ ಸ್ಯಾಕ್ರಿಲೇಜ್ ಅನ್ನುವಂಥದ್ದು. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್
ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಡಿಸೆಂಬರ್ 18ರಂದು ಓರ್ವ ವ್ಯಕ್ತಿಯನ್ನ ಸಿಖ್ ಸಂಗಟ್ ಅಥವಾ ಸಿಖ್ ಡಿವೋಟಿಯವರು ಶ್ರೀ ಹರ್ಮಿಂದರ್ ಸಾಹಿಬ್ ಗುರುದ್ವಾರ ಅಂದರೆ ಗೋಲ್ಡನ್ ಟೆಂಪಲ್ ಅಂತ ನಾವೇನು ಗುರುತಿಸ್ತೇವೆ ಅಮೃತ್ಸರದಲ್ಲಿರ್ತಕ್ಕಂಥ ಈ ಒಂದು ಗೋಲ್ಡನ್ ಟೆಂಪಲ್ನ ಆವರಣದಲ್ಲಿ ಒಬ್ಬ ವ್ಯಕ್ತಿಯನ್ನ ಸಿಖ್ ಸಂಗಟ್ ಓರ್ವ ಕೊಲೆ ಮಾಡಿರ್ತಕ್ಕಂಥದ್ದನ್ನ ಅಥವಾ ಲಿಂಚ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದಾಗತ್ತೆ. ಯಾತಕ್ಕೆ ಅಂತ ಅಂದ್ರೆ ಆ ವ್ಯಕ್ತಿಯು ಶ್ರೀ ಗುರು ಗ್ರಂಥ ಸಾಹಿಬ್ಗೆ ಅಂದ್ರೆ ಸಿಖ್ ರಿಲಿಜಿಯನ್ನಿನ ಹೋಲಿ ಬುಕ್ ಪವಿತ್ರವಾದಂಥ ಪುಸ್ತಕ ಅಂತ ಹೇಳಿ ಗುರುತಿಸುವಂತ ಗುರು ಗ್ರಂಥ ಸಾಹಿಬ್ಜಿಗೆ ಅಪಮಾನ ಮಾಡಿದಾನೆ ಅಥವಾ ಡಿಸ್ರೆಸ್ಪೆಕ್ಟ್ ಅನ್ನ ತೋರಿಸಿದಾನೆ ಅಂತ ಹೇಳಿ ಆತನನ್ನ ಸಾವಿಗೀಡು ಮಾಡಿರ್ತಕ್ಕಂಥದ್ದು. ಈ ರೀತಿಯ ಮಾಬ್ ಲಿಂಚಿಂಗ್ ಅಥವಾ ಲಿಂಚಿಂಗ್ ಅನ್ನುವಂಥದ್ದು ಭಾರತದಲ್ಲಿ ಇದೇ ಮೊದಲೇನಲ್ಲ. ನೋಟಬ್ಲಿ ಇದರ ಬಗ್ಗೆ ಯಾವುದೇ ಪೊಲಿಟಿಷಿಯನ್ ಮಾತನಾಡ್ತಾ ಇರ್ತಕ್ಕಂಥದ್ದು ಅಥವಾ ಈ ರೀತಿಯ ಸ್ಯಾಕ್ರಿಲೇಜ್ ಆಫ್ ಅ ಹೋಲಿ ಬುಕ್ ಅನ್ನುವಂಥದ್ದು ಸಿಕ್ಕಿಸಮ್ಗೆ ಲಿಂಕ್ ಆಗಿರ್ತಕ್ಕಂಥ ಸಾಕಷ್ಟು ಕೇಸಸ್ಗಳನ್ನು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೇವೆ. ಈ ರೀತಿಯ ಲಿಂಚಿಂಗ್ಸ್ಗಳು ಸಾಕಷ್ಟು ಜರುಗ್ತಾನೆ ಇದ್ರೂ ಕೂಡ ಪೊಲಿಟಿಕಲ್ ಲೀಡರ್ಸ್ಗಳು ಇದ್ರ ಬಗ್ಗೆ ಒಂದು ವರ್ಡ್ ಅನ್ನು ಕೂಡ ಮಾತನಾಡ್ತಾ ಇಲ್ಲ. ರೀಸೆಂಟ್ ಆಗಿ ಈ ರೀತಿ ಮಾಬ್ ಲಿಂಚಿಂಗ್ಸ್ಗಳನ್ನ ಉದಾಹರಣೆಗಳನ್ನ ನಾವು ನೋಡೋದಾದ್ರೆ ಕಳೆದ ತಿಂಗಳಷ್ಟೇ ಅಸ್ಸಾಂನಲ್ಲಿ 23 ವರ್ಷದ ಸ್ಟೂಡೆಂಟ್ ಲೀಡರ್ ಅನ್ನ ಮಾಬ್ನ ಮುಖಾಂತರವಾಗಿ ಲಿಂಚ್ ಮಾಡಲಾಗಿದೆ. ಅಕ್ಟೋಬರ್ನಲ್ಲಿ ಸಿಂಗು ಬಾರ್ಡರ್ನಲ್ಲಿ ಫಾರ್ಮರ್ಸ್ಗಳ ಪ್ರೊಟೆಸ್ಟ್ ಏನು 3 ಫಾರ್ಮ್ ಲಾಸ್ಗಳ ವಿರುದ್ಧವಾಗಿ ನಡೀತಾ ಇತ್ತು. ಆ ಒಂದು ಬಾರ್ಡರ್ನಲ್ಲಿ ಒಬ್ಬ ವ್ಯಕ್ತಿಯ ಲಿಂಬ್ಸ್ಗಳನ್ನ ಕಟ್ ಆಫ್ ಮಾಡಲಾಗಿತ್ತು. ಅಲ್ಲಿಜಿಡ್ಲಿ ಆತನನ್ನ ಲಿಂಚ್ ಮಾಡಲಾಗಿತ್ತು. ಆಗಸ್ಟ್ನಲ್ಲಿ ಕೂಡ ಇಂಡೋರ್ನಲ್ಲಿ ಬ್ಯಾಂಗಲ್ ಸೆಲ್ಲರ್ ಬಳೆ ಮಾರ್ತಿದ್ದಂತ ಒಬ್ಬ ವ್ಯಕ್ತಿಯನ್ನ ಮಾಬ್ ಅನ್ನುವಂಥದ್ದು ಅಲ್ಲಿಜಿಡ್ಲಿ ಆತನ ಐಡೆಂಟಿಟಿಯನ್ನ ಹೈಡ್ ಮಾಡ್ತಿದ್ದಾನೆ ಅಂತ ಹೇಳಿ ಸಾಕಷ್ಟು ಹೊಡೆತವನ್ನ ತಿನ್ಬೇಕಾಗಿ ಬಂತು. ನಂತರದಲ್ಲಿ ಆತ ಬದುಕುಳಿದು ಆತನನ್ನ ಜೈಲಿಗೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಬೇಕಾಗಿ ಬರುತ್ತೆ. ಮೇನಲ್ಲೂ ಕೂಡ 25 ವರ್ಷದ ಒಬ್ಬ ವ್ಯಕ್ತಿಯನ್ನ ಗುರುಗ್ರಾಮದಲ್ಲಿ ಅಲ್ಲಿಜ್ಲಿ ಆತನನ್ನು ಕೂಡ ಲಿಂಚ್ ಮಾಡಿರ್ತಕ್ಕಂಥದ್ದು ಆತ ಮೆಡಿಸಿನ್ ಬೈ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ. ಈ ರೀತಿಯ ಸಾಕಷ್ಟು ಉದಾಹರಣೆಗಳನ್ನು ಇಂದು ನಾವು ಭಾರತದಲ್ಲಿ ಕಾಣಬೇಕಾಗಿ ಬಂದಿದೆ. ಹಾಗಾಗಿ ಇವತ್ತು ಸಮಯ ಬಂದಿದೆ ಲಿಂಚಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಲಾ ಅನ್ನ ಭಾರತದಲ್ಲಿ ನಾವು ತರಬೇಕಾಗಿರ್ತಕ್ಕಂಥ ಸಮಯ ಅನ್ನುವಂಥದ್ದು ನೀಡ್ ಅನ್ನುವಂಥದ್ದು ಇದೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಬೇಕಾಗಿದೆ. ಇಲ್ಲಿ ಯಾತಕ್ಕೆ ಏನು ಒಟ್ಟಾರೆ ಲಿಂಚಿಂಗ್ ಅಂದ್ರೆ ಏನು ಅಂತೇಳಿ ನಾವು ನೋಡೋದಾದ್ರೆ ಯಾವುದೇ ಒಂದು ಆಕ್ಟ್ ಆಗಿರಬಹುದು ಅಥವಾ ಸೀರೀಸ್ ಆಫ್ ಆಕ್ಟ್ಸ್ ಆಗಿರಬಹುದು, ವೈಲೆನ್ಸ್ ಅನ್ನ ಉಂಟು ಮಾಡುವಂತ ಯಾವುದೇ ಆಕ್ಟ್ಸ್ಗಳಾಗಿರಬಹುದು, ಅದನ್ನ ಒಂದು ಗುಂಪು ಪ್ಲಾನ್ ಮಾಡ್ತಿರ್ಬೋದು ಅಥವಾ ಸ್ಪಾಂಟೇನಿಯಸ್ ಆಗಿ ಬಂದಿರುವಂಥದ್ದೇ ಆಗಿರಬಹುದು. ಈ ಕೆಳಗಿನ ಯಾವುದೇ ಗ್ರೌಂಡ್ಸ್ಗಳ ವಿಚಾರದಲ್ಲಿ ಆತ ಯಾವುದೋ ಒಂದು ಧರ್ಮಕ್ಕೆ ಬಿಲಾಂಗ್ ಆಗುವಂತೆ ರೇಸ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಅಥವಾ ಭಾಷೆಗೆ ಸಂಬಂಧಪಟ್ಟಂತೆ ಅಥವಾ ಆತನ ಡಯಟರಿ ಪ್ರಾಕ್ಟೀಸಸ್ ಇತ್ತೀಚೆಗೆ ನಾವು ನೋಡಿದ್ವಿ ಗೋಹತ್ಯೆ, ಗೋಮಾಂಸದ ಆ ಒಂದು ಸೇವನೆಯ ವಿಚಾರದಲ್ಲೂ ಸಾಕಷ್ಟು ಈ ರೀತಿಯ ಲಿಂಚಿಂಗ್ಗಳು ನಡೀತಾ ಇರ್ತಕ್ಕಂಥದ್ದು, ಸೆಕ್ಷುಯಲ್ ಓರಿಯಂಟೇಷನ್ನ ವಿಚಾರದಲ್ಲಾಗಿರಬಹುದು, ಪೊಲಿಟಿಕಲ್ ಅಫಿಲಿಯೇಷನ್ನ ವಿಚಾರದಲ್ಲಾಗಿರಬಹುದು ಅಥವಾ ಎಥ್ನಿಸಿಟಿಯ ವಿಚಾರದಲ್ಲಾಗಿರಬಹುದು ಅಥವಾ ಇನ್ಯಾವುದೇ ಗ್ರೌಂಡ್ಸ್ಗಳ ಆಧಾರದ ಮೇಲೆ ಆಕ್ಟ್ಸ್ ಆಫ್ ವೈಲೆನ್ಸ್ ಅನ್ನುವಂಥದ್ದು ನಡೀತಾ ಇದೆ ಅಂತ ಅಂದ್ರೆ ಅದನ್ನ ಲಿಂಚಿಂಗ್ ಅಂತ ಹೇಳಿ ಗುರುತಿಸಬಹುದಾಗತ್ತೆ. ಆದರೆ ಭಾರತದಲ್ಲಿ ಯಾವ ರೀತಿಯಾಗಿ ಈ ರೀತಿಯ ಕೇಸಸ್ಗಳನ್ನ ನಾವು ಹ್ಯಾಂಡಲ್ ಮಾಡ್ತಿದ್ದೇವೆ ಅಂದಾಗ ಲಿಂಚಿಂಗ್ ಅನ್ನುವಂಥದ್ದಕ್ಕೆ ಸಪರೇಟ್ ಡೆಫಿನೇಷನ್ ಅನ್ನುವಂಥದ್ದು ಭಾರತದ ಇಂಡಿಯನ್ ಪೀನಲ್ ಕೋಡ್ನ ಅಡಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಎಕ್ಸಿಸ್ಟಿಂಗ್ ಟೆಕ್ಸ್ಟ್ ಏನಿದೆ IPCದು ಇದರ ಅಡಿಯಲ್ಲಿ ಒಂದು ಸಪರೇಟ್ ಡೆಫಿನೇಷನ್ ಅನ್ನ ಲಿಂಚಿಂಗ್ನ ವಿಚಾರದಲ್ಲಿ ನಾವು ನೋಡೋದಿಲ್ಲ. ಆದರೆ ಲಿಂಚಿಂಗ್ನ ಇನ್ಸಿಡೆಂಟ್ಸ್ಗಳನ್ನ IPCಯ ಸೆಕ್ಷನ್ 300 ಮತ್ತು 302ನ ಅಡಿಯಲ್ಲಿ ಹ್ಯಾಂಡಲ್ ಮಾಡಲಾಗ್ತಾ ಇದೆ. ಸೆಕ್ಷನ್ 302 ಅನ್ನುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಯನ್ನ ಮರ್ಡರ್ ಮಾಡಿದ್ದೆ ಆದ್ರೆ ಆತನಿಗೆ ಡೆತ್ ಅಥವಾ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅನ್ನುವಂಥ ಅಥವಾ ಆತನಿಗೆ ಫೈನ್ ಹಾಕುವಂಥ ಒಂದು ಪೆನಾಲ್ಟಿಯನ್ನು ನಾವು ಕಾಣ್ಬೋದಾಗತ್ತೆ. ಯಾಕೆಂದರೆ ಅಫೆನ್ಸ್ ಆಫ್ ಮರ್ಡರ್ ಅನ್ನುವಂಥದ್ದು ಕಾಗ್ನಿಸಬಲ್ ಆಗಿರುತ್ತೆ, ಆತನಿಗೆ ತಿಳಿದೇ ಮಾಡಿರ್ತಾರೆ. ಹಾಗಾಗಿ ಅದು ಕಾಗ್ನಿಸಬಲ್ ಅಫೆನ್ಸ್ ಆಗುತ್ತೆ, ನಾನ್ ಬೇಲಬಲ್, ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂತ ಹೇಳಿ ಗುರುತಿಸಿ ಆ ರೀತಿಯ ಅಫೆನ್ಸ್ಗೆ ಪನಿಷ್ಮೆಂಟ್ ಅಂತ ಹೇಳಿ ಡೆತ್ ಪೆನಾಲ್ಟಿಯನ್ನು ಅಥವಾ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಈ ರೀತಿಯ ಪನಿಷ್ಮೆಂಟನ್ನು ಸೆಕ್ಷನ್ 302 ಆಫ್ IPC ಅನ್ನುವಂಥದ್ದು ನೀಡುತ್ತೆ. ಆದರೆ ಈ ರೀತಿಯ ಲಿಂಚಿಂಗ್ಗಳ ಬಗ್ಗೆ ಸುಪ್ರೀಂ ಕೋರ್ಟಿನ ಅಭಿಪ್ರಾಯ ಏನು ಅಥವಾ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ಗಳಲ್ಲಿ ಏನು ತಿಳಿಸುತ್ತೆ ಅಂತ ಅಂದರೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಲಿಂಚಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಅಫೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಮತ್ತು ಟ್ರಯಲ್ ಕೋರ್ಟ್ಸ್ಗಳು ಆರ್ಡಿನರಿಲಿ ಲಿಂಚಿಂಗಿಗೆ ಮ್ಯಾಕ್ಸಿಮಮ್ ಸೆಂಟೆನ್ಸನ್ನು ಅವಾರ್ಡ್ ಮಾಡಬೇಕು ಅಂತ ಹೇಳಿ ಅಪ್ ಟು ಕನ್ವಿಕ್ಷನ್ ಆಫ್ ದಿ ಅಕ್ಯೂಸ್ಡ್ ಪರ್ಸನ್ ಅನ್ನು ಮಾಡೋದ್ರ ಜೊತೆಗೆ ಮಾಬ್ ವೈಲೆನ್ಸ್ ಆದಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಸೆಂಟೆನ್ಸನ್ನು ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸುತ್ತೆ. ಸ್ಟೇಟ್ ಗವರ್ಮೆಂಟ್ಸ್ಗಳು ಕೂಡ ಸೀನಿಯರ್ ಪೊಲೀಸ್ ಆಫೀಸರನ್ನು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇಂಥ ಈವೆಂಟ್ಸ್ಗಳು ಜರುಗದಂತೆ ಮಾಬ್ ವೈಲೆನ್ಸ್ ಮತ್ತು ಲಿಂಚಿಂಗಿನ ಈವೆಂಟ್ಸ್ಗಳನ್ನು ಪ್ರಿವೆಂಟ್ ಮಾಡೋದಕ್ಕೆ ಮೆಷರ್ಸ್ಗಳನ್ನು ತಗೊಳ್ಳೋದಕ್ಕೆ ಒಬ್ಬರನ್ನು ಡೆಸಿಗ್ನೇಟ್ ಮಾಡಬೇಕು ಅಂತ ಹೇಳಿ ತಿಳಿಸುತ್ತೆ. ಹಾಗೆ ಸ್ಟೇಟ್ ಗವರ್ಮೆಂಟ್ಸ್ಗಳು ಡಿಸ್ಟ್ರಿಕ್ಟ್ಸ್ಗಳು ಸಬ್ ಡಿವಿಷನ್ಸು ಅಥವಾ ಯಾವುದೇ ಹಳ್ಳಿಗಳಲ್ಲಿ ಈ ರೀತಿಯ ಇನ್ಸ್ಟೆನ್ಸಸ್ ಆಗ್ತಿದೆ ಅಂತ ಹೇಳಿ ಅಂಥ ಜಾಗಗಳನ್ನು ಗುರುತಿಸಿ ರಿಪೋರ್ಟ್ ಮಾಡಿ ಅಲ್ಲಿ ಈ ರೀತಿಯ ಈವೆಂಟ್ಸ್ಗಳು ಜರುಗದಂತೆ ನೋಡ್ಕೊಳ್ಬೇಕು.
ನೋಡಲ್ ಆಫೀಸರ್ಸ್ಗಳು ಡಿಜಿಪಿ ಅವರ ನೋಟಿಸ್ಗೆ ತರಬೇಕಾಗುತ್ತೆ ಮತ್ತು ಇಂಟರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ಸ್ಗಳು ಜರುಗಬೇಕಾಗುತ್ತೆ ಇಂಥ ಹಿನ್ನೆಲೆಗಳು ಘಟನೆಗಳು ನಡೀದೇ ಇರುವಂತೆ. ಹಾಗೆ ಮಾಬ್ ಅನ್ನ ಡಿಸ್ಪೋಸ್ ಮಾಡಬೇಕಾಗುತ್ತೆ. ವೈಲೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಮಾಬ್ ಎಲ್ಲಿಯೇ ಆದ್ರೂ ಕೂಡ ಅಸೆಂಬಲ್ ಆಗ್ತದೆ ಅಂದಾಗ ಅದನ್ನ ಡಿಸ್ಪೋಸ್ ಮಾಡುವಂತ ಕಾರ್ಯ ನಡಿಬೇಕಾಗುತ್ತೆ. ಮತ್ತು ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ಮೆಂಟ್ಸ್ಗಳು ಇಂಥ ವಿಚಾರಗಳನ್ನ ರೇಡಿಯೋ, ಟೆಲಿವಿಷನ್ ಮತ್ತು ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಬ್ರಾಡ್ಕಾಸ್ಟ್ ಮಾಡಿ ಮಾಬ್ ಲಿಂಚಿಂಗಿನ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಅನ್ನ ತಿಳಿಸ್ಬೇಕು ಅಥವಾ ಅದರ ಪನಿಷ್ಮೆಂಟ್ಸ್ಗಳನ್ನ ತಿಳಿಸ್ಬೇಕು. ಆಗ ಇದರಿಂದ ಒಂದಷ್ಟು ಸಮಾಜ ಮುಕ್ತಿ ಹೊಂದುತ್ತೆ ಅಂತ ಅನ್ಸುತ್ತೆ. ಅಥವಾ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ನ ಜುರಿಸ್ಡಿಕ್ಷನ್ನ ಅಡಿಯಲ್ಲಿ ಈ ರೀತಿಯ ಕಾರ್ಯಗಳಾದಾಗ ಇಮಿಡಿಯೇಟ್ ಆಗಿ FIR ಲಾಡ್ಜ್ ಆಗಬೇಕಾಗುತ್ತೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPCಯ 357A ಸೆಕ್ಷನ್ನ ಅಡಿಯಲ್ಲಿ ಅದರ ಪ್ರಾವಿಷನ್ಸ್ನ ಅಡಿಯಲ್ಲಿ ಮಾಬ್ ಲಿಂಚಿಂಗ್ಗೆ ಸಂಬಂಧಪಟ್ಟಂತೆ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮನ್ನು ಸ್ಟೇಟ್ ಗೌರ್ಮೆಂಟ್ಸ್ಗಳು ಪ್ರಿಪೇರ್ ಮಾಡಬೇಕಾಗುತ್ತೆ CRPC ಸೆಕ್ಷನ್ 357A ನ ಅಡಿಯಲ್ಲಿ. ಹಾಗೆ ಯಾವುದೋ ಒಬ್ಬ ಪೊಲೀಸ್ ಆಫೀಸರ್ ಅಥವಾ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿನ ಆಫೀಸರ್ ತನ್ನ ಡ್ಯೂಟೀಸ್ಗಳನ್ನು ಫುಲ್ಫಿಲ್ ಮಾಡುವಲ್ಲಿ ಫೇಲ್ಯೂರ್ ಆದರೆ ಅದನ್ನು ಡೆಲಿಬರೇಟ್ ನೆಗ್ಲಿಜೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಈ ರೀತಿಯ ಗೈಡ್ಲೈನ್ಸ್ಗಳನ್ನು ಸುಪ್ರೀಂ ಕೋರ್ಟು ಲಿಂಚಿಂಗಿಗೆ ಸಂಬಂಧಪಟ್ಟಂತೆ ತಂದಿದೆ. ನೀಡ್ ಆಫ್ ದಿ ಅವರ್ ಏನು ಅಂತ ಅಂದರೆ ಎವ್ರಿ ಟೈಮ್ ಈ ರೀತಿಯ ಕಿಲ್ಲಿಂಗ್ ಅಥವಾ ಹೇಟ್ ಕ್ರೈಮ್ಸ್ಗಳು, ವಿಚ್ ಹಂಟಿಂಗ್ ಆಗಿರ್ಬೋದು, ಮಾಬ್ ಲಿಂಚಿಂಗ್ ಆಗಿರ್ಬೋದು ಹೆಚ್ಚಾದಂತೆಲ್ಲ ಕೂಡ ಈ ರೀತಿಯ ಕ್ರೈಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ಲೆಜಿಸ್ಲೇಷನ್ ಬರಬೇಕು ಅನ್ನುವಂಥ ಒಂದು ಸುದ್ದಿ ಅನ್ನುವಂಥದ್ದು ಬರುತ್ತೆ. ಆದರೆ ಅದು ಅದೇ ರೀತಿಯಾಗಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಈ ರೀತಿಯ ಒಂದು ಮಾಬ್ ಲಿಂಚಿಂಗಿಗೆ ಸಂಬಂಧಪಟ್ಟಂತ ಸಪ್ರೇಟ್ ಬಿಲ್ಲಿನ ಅವಶ್ಯಕತೆ ಇವತ್ತಿರ್ತಕ್ಕಂಥದ್ದು. ಇದಕ್ಕೆ ಅಂತ ಹೇಳಿ ಸಾಕಷ್ಟು ರಾಜ್ಯಗಳು ಕೆಲವು ಎಫರ್ಟ್ಸ್ಗಳನ್ನು ಕೂಡ ಹಾಕಿವೆ. ಅದರಲ್ಲಿ ಮಣಿಪುರ ಸರ್ಕಾರ ಮಾಬ್ ಲಿಂಚಿಂಗಿನ ವಿರುದ್ಧವಾಗಿ ಮೊದಲ ಬಾರಿಗೆ ಭಾರತದಲ್ಲಿ 2018ರಲ್ಲಿ ಲಾಜಿಕಲ್ ಮತ್ತು ರಿಲೆವೆಂಟ್ ಕ್ಲಾಸಸ್ಗಳನ್ನು ಇನ್ಕಾರ್ಪೊರೇಟ್ ಮಾಡಿ ಒಂದು ಬಿಲ್ಲನ್ನು ತಂದಿರತಕ್ಕಂಥದ್ದು. ರಾಜಸ್ಥಾನ್ ಸರ್ಕಾರ ಕೂಡ ಆಗಸ್ಟ್ 2019ರಲ್ಲಿ ಲಿಂಚಿಂಗಿನ ವಿರುದ್ಧವಾಗಿ ಒಂದು ಬಿಲ್ಲನ್ನು ಹೊರತಂದಿದೆ. ವೆಸ್ಟ್ ಬೆಂಗಾಲ್ ಕೂಡ ಮೋರ್ ಸ್ಟ್ರಿಂಜೆಂಟ್ ಬಿಲ್ಲನ್ನು ಲಿಂಚಿಂಗಿನ ವಿರುದ್ಧವಾಗಿ ಹೊರತಂದಿರತಕ್ಕಂಥದ್ದು. ಆದರೆ ರಾಷ್ಟ್ರಾದ್ಯಂತ ಪಾರ್ಲಿಮೆಂಟ್ನ ಲೆವೆಲ್ನಲ್ಲಿ ಒಂದು ಬಿಲ್ಲಿನ ಅವಶ್ಯಕತೆ, ಅನಿವಾರ್ಯತೆ ಆದಷ್ಟು ಶೀಘ್ರದಲ್ಲಿದೆ ಮಾಬ್ ಲಿಂಚಿಂಗ್ನ ವಿಚಾರದಲ್ಲಿ ಅನ್ನುವಂಥದ್ದನ್ನು ಇದರ ಮುಖಾಂತರವಾಗಿ ನಾವು ತಿಳ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಪ್ರಯಾರಿಟಿ ಫಾರ್ ಬಿಲ್ ಆನ್ ವೋಟರ್ ID ಆಧಾರ್ ಲಿಂಕ್ ಅನ್ನುವಂಥದ್ದು. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅದಕ್ಕೆ ಸಂಬಂಧಪಟ್ಟಂತ ಇಶ್ಯೂಸ್ಗಳ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ. 2021ನೇ ಸಾಲಿನಲ್ಲಿ ಎಲೆಕ್ಷನ್ ಲಾಸ್ ಅಮೆಂಡ್ಮೆಂಟ್ ಬಿಲ್ ಅನ್ನುವಂಥ ಒಂದು ಬಿಲ್ಲನ್ನು ಈಗ ಜರುಗ್ತಿರ್ತಕ್ಕಂಥ ವಿಂಟರ್ ಸೆಷನ್ನ ಅಡಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಇವತ್ತು ಲೋಕಸಭೆಯಲ್ಲಿ ಪ್ಲೇಸ್ ಮಾಡ್ತಿರ್ತಕ್ಕಂಥದ್ದನ್ನು ಕಾಣ್ಬೋದಾಗುತ್ತೆ. ಈ ಬಿಲ್ನಲ್ಲಿ ಮುಖ್ಯವಾಗಿ ದಿ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ ಅಂತೇನಿದೆ, ಈ RPA ಆಕ್ಟ್ಗೆ ಕೆಲವೊಂದಷ್ಟು ಕೀ ರಿಫಾರ್ಮ್ಸ್ಗಳನ್ನು ತರಬೇಕು ಅಂತ ಹೇಳಿ ಉದ್ದೇಶಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ವಾಲಂಟ್ರಿ ಲಿಂಕೇಜ್ ಆಫ್ ವೋಟರ್ ID ವಿತ್ ಆಧಾರ್ ಅನ್ನುವಂಥದ್ದು, ವೋಟರ್ IDಯನ್ನು ಆಧಾರ್ನೊಟ್ಟಿಗೆ ವಾಲಂಟ್ರಿಯಾಗಿ ಲಿಂಕ್ ಮಾಡುವಂಥ ಒಂದು ಪ್ರಪೋಸಲ್ ಅನ್ನು ಕೂಡ ಈ ಬಿಲ್ ಅನ್ನುವಂಥದ್ದು ಒಳಗೊಂಡಿರ್ತಕ್ಕಂಥದ್ದು. ಆಧಾರನ್ನು ವೋಟರ್ IDಗೆ ಲಿಂಕ್ ಮಾಡುವಂಥ ನೀಡ್ ಯಾತಕ್ಕೆ ಅಂತ ಅಂದರೆ ಇದು ಎಲೆಕ್ಷನ್ ಕಮಿಷನಿನ ಡಿಮ್ಯಾಂಡ್ ಆಗಿದೆ 2015ರಿಂದಲೂ ಕೂಡ. 2015ರ ನಂತರದಲ್ಲಿ ದ ನ್ಯಾಷನಲ್ ಎಲೆಕ್ಟ್ರೋಲ್ ಲಾ ಪ್ಯೂರಿಫಿಕೇಶನ್ ಅಂಡ್ ಅಥೆಂಟಿಕೇಶನ್ ಪ್ರೋಗ್ರಾಮ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಆಗ ಆಧಾರ್ ನಂಬರನ್ನು ವೋಟರ್ ID ನಂಬರಿಗೆ ಲಿಂಕ್ ಮಾಡೋದ್ರ ಬಗ್ಗೆ ಈ ಒಂದು ECA ಈ ಒಂದು ಪ್ರೋಗ್ರಾಮ್ ಅನ್ನುವಂಥದ್ದು ಮಾತನಾಡುತ್ತೆ. ಇಲ್ಲಿ ಲಿಂಕಿಂಗ್ ಅನ್ನುವಂಥದ್ದು ಮಲ್ಟಿಪಲ್ ಎನ್ರೋಲ್ಮೆಂಟ್ಸ್ಗಳನ್ನು ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಮಾಡಿದರೆ ಅದನ್ನು ತೆಗೆದು ಹಾಕುತ್ತೆ ಅಂತ ಹೇಳಿ ಲಿಂಕಿಂಗಿನ ಅವಶ್ಯಕತೆ ಬಗ್ಗೆ EC ಅನ್ನುವಂಥದ್ದು ಈ ಒಂದು ಪ್ರೋಗ್ರಾಮನ್ನು ಹೊರತರುತ್ತೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಆಗ ಈ ಪ್ರೋಗ್ರಾಮನ್ನು ಸ್ಟಾಲ್ ಮಾಡುತ್ತೆ, ಅಂದರೆ ಸದ್ಯಕ್ಕೆ ಸ್ಟಾಪ್ ಮಾಡುತ್ತೆ. ಯಾಕೆಂತಂದರೆ ಆಧಾರನ್ನು ಬಳಸುವಂಥದ್ದು ಆಪ್ಷನಲ್ ಆಗಿದೆ ವೆಲ್ಫೇರ್ ಸ್ಕೀಮ್ಸ್ಗಳ ಬಳಕೆಗೆ. ಹಾಗಾಗಿ ಇದನ್ನು ಸ್ಟಾಲ್ ಮಾಡುತ್ತೆ ಸುಪ್ರೀಂ ಕೋರ್ಟು. ಅದರ ನಂತರದಲ್ಲಿ EC ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ತನ್ನ ಈ ಒಂದು ಪ್ರೋಗ್ರಾಮನ್ನು ಮಾಡಿಫೈ ಮಾಡಿ, ಪ್ರಪೋಸಲನ್ನು ಮಾಡಿಫೈ ಮಾಡಿ ಲಿಂಕಿಂಗನ್ನು ಆಪ್ಷನಲ್ ಆಗಿ ಕೊಡುತ್ತೆ. ಈ ರೀತಿಯ ಒಂದು ಆಪ್ಷನಲ್ ಆಗಿ ಏನಿದೆ ಈ ವಾಲಂಟ್ರಿ ಲಿಂಕೇಜ್ ಆಫ್ ವೋಟರ್ ID ವಿತ್ ಆಧಾರ್ ಅನ್ನುವಂಥದ್ದನ್ನು ಕೂಡ ಒಳಗೊಂಡಿದೆ ಇವತ್ತಿನ ಈ ಅಮೆಂಡ್ಮೆಂಟ್ ಬಿಲ್ ಅನ್ನುವಂಥದ್ದು. ಹಾಗೆ ಈ ಒಂದು ತಿದ್ದುಪಡಿ ಬಿಲ್ ನಡಿಯಲ್ಲಿ ಇನ್ಯಾವ ಪ್ರಾವಿಷನ್ಸ್ಗಳಿದೆ ಅಂತ ನೋಡೋದಾದ್ರೆ, ಹೊಸದಾಗಿ ರಿಜಿಸ್ಟರ್ ಆಗ್ತಿರ್ತಕ್ಕಂಥ ವೋಟರ್ಸ್ಗಳಿಗೆ ಈ ಹಿಂದೆ ಜಾನ್ವರಿ 1ಕ್ಕೆ ಯಾವ ವರ್ಷದಲ್ಲಿ ಅವರು ವೋಟ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ತಾರೆ ಆ ವರ್ಷದ ಜಾನ್ 1ಗೆ ಅವರಿಗೆ 18 ವರ್ಷಗಳು ತುಂಬಿದ್ರೆ ಮಾತ್ರ ಅವರು ವೋಟ್ ಮಾಡ್ಬೋದಾಗಿತ್ತು ಅನ್ನುವಂಥ ರೂಲನ್ನು ನಾವು ಈ ಹಿಂದೆ ನೋಡ್ಬೋದಾಗಿತ್ತು. ಆದರೆ ಈಗ ಈ ನ್ಯೂ ವೋಟರ್ಸ್ಗಳ ರಿಜಿಸ್ಟ್ರೇಷನ್ಗೆ ಡೇಟ್ಸ್ಗಳನ್ನು ಇನ್ನಷ್ಟು ಹೆಚ್ಚುಗೊಳಿಸಿದ್ದಾರೆ. ಏಪ್ರಿಲ್ 1, ಜುಲೈ 1, ಅಕ್ಟೋಬರ್ 1 ಹೀಗೆ ಬೇರೆ ಬೇರೆ ಡೇಟ್ಸ್ಗಳಿಗೆ ಅವರಿಗೆ 18 ವರ್ಷ ತುಂಬಿದ್ರು ಕೂಡ ಆ ಸಂದರ್ಭದಲ್ಲೂ ಕೂಡ ಅವರು ಹೊಸದಾಗಿ ರಿಜಿಸ್ಟರ್ ಆಗ್ಬೋದಾಗಿರುತ್ತೆ. ಅದರ ನಂತರದಲ್ಲಿ ಆ ವರ್ಷದಲ್ಲಿ ಬರುವಂಥ ಎಲೆಕ್ಷನ್ಸ್ಗಳಿಗೆ ಅವರು ವೋಟ್ ಮಾಡ್ಬೋದಾಗಿರುತ್ತೆ. ಹಾಗೆಯೇ ಈ ತಿದ್ದುಪಡಿಗಳು ಎಲೆಕ್ಷನ್ಸ್ಗಳನ್ನು ಜೆಂಡರ್ ನ್ಯೂಟ್ರಲ್ ಫಾರ್ ಸರ್ವಿಸ್ ವೋಟರ್ಸ್ಗಳನ್ನಾಗಿ ಮಾಡೋದಕ್ಕೆ ಈ ಒಂದು ತಿದ್ದುಪಡಿಗಳು ಪೂರಕವಾಗಿವೆ. ಅಂದರೆ ಅಮೆಂಡ್ಮೆಂಟ್ ಅನ್ನುವಂಥದ್ದು
ಒಂದು ಜಾಗದಲ್ಲಿ ವೈಫ್ ಅನ್ನುವಂಥದ್ದನ್ನ ನಾವು ಎಲೆಕ್ಷನ್ ಲಾನಲ್ಲಿ ಕಾಣಬಹುದು. ಇಲ್ಲಿ ವೈಫ್ ಅನ್ನುವಂಥ ಜಾಗದಲ್ಲಿ ಸ್ಪೌಸ್ ಅನ್ನುವಂಥ ಒಂದು ಪದವನ್ನ ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಯಾತಕ್ಕೆ ಅಂದ್ರೆ ಜೆಂಡರ್ ನ್ಯೂಟ್ರಲ್ ಮಾಡೋದಕ್ಕೆ. ಏನಿದು ಅಂತ ಅಂದ್ರೆ ಅಟ್ ಪ್ರೆಸೆಂಟ್ ಈಗಿನ ಪರಿಸ್ಥಿತಿಯಲ್ಲಿ ಈ ಒಂದು ಲಾ ಅನ್ನ ನಾವು ನೋಡೋದಾದ್ರೆ ಆರ್ಮಿ ಮೆನ್ಸ್ನ ವೈಫ್ ಅನ್ನುವಂಥವ್ರು ಸರ್ವಿಸ್ ವೋಟರ್ ಆಗಿ ಎನ್ರೋಲ್ ಆಗೋದಕ್ಕೆ ಎಂಟೈಟಲ್ ಆಗಿರ್ತಾರೆ ಅನ್ನುವಂಥದ್ದನ್ನ ಸದ್ಯದ ಎಲೆಕ್ಷನ್ ಲಾ ಅನ್ನುವಂಥದ್ದು ತಿಳಿಸ್ತಾ ಇದೆ. ಆದ್ರೆ ವುಮೆನ್ ಆಫೀಸರ್ಸ್ ಇದ್ದಂಥ ಸಂದರ್ಭದಲ್ಲಿ ಅವರ ಹಸ್ಬೆಂಡ್ ಈ ರೀತಿ ಸರ್ವಿಸ್ ವೋಟರ್ ಆಗಿ ಎನ್ರೋಲ್ ಆಗೋದಕ್ಕೆ ಎಂಟೈಟಲ್ ಆಗಿಲ್ಲ ಸದ್ಯದ ಎಲೆಕ್ಷನ್ ಲಾನ ಅಡಿಯಲ್ಲಿ. ಹಾಗಾಗಿ ಇದು ಜೆಂಡರ್ ನ್ಯೂಟ್ರಲ್ ಆಗೋದಿಲ್ಲ. ಈಗ ಈ ವೈಫ್ ಅನ್ನುವಂಥ ಪದವನ್ನ ರಿಮೂವ್ ಮಾಡಿ ಇಲ್ಲಿ ಸ್ಪೌಸ್ ಅನ್ನುವಂಥ ಬದಲಾವಣೆಯನ್ನು ತರ್ತಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ವುಮೆನ್ ಆಫೀಸರ್ಸ್ಗಳ ಹಸ್ಬೆಂಡ್ ಕೂಡ ಸರ್ವಿಸ್ ವೋಟರ್ಸ್ಗಳಾಗಿ ಎನ್ರೋಲ್ ಆಗ್ಬೋದಾಗಿರುತ್ತೆ. ಹಾಗಾಗಿ ಸರ್ವಿಸ್ ವೋಟರ್ಸ್ಗಳನ್ನ ಜನರಲ್ ನ್ಯೂಟ್ರಲ್ ಮಾಡುವಂತ ಒಂದು ತಿದ್ದುಪಡಿಯನ್ನ ಈ ಒಂದು ಹೊಸದಾದ ಬಿಲ್ನಲ್ಲಿ ನಾವು ಕಾಣಬಹುದಾಗುತ್ತೆ. ಒಂದು ವೇಳೆ ಎರಡೂ ಸದನಗಳಲ್ಲಿ ಈ ಬಿಲ್ ಪಾಸ್ ಆಗಿ ನಂತರದಲ್ಲಿ ಇದು ಆಕ್ಟ್ ಆಗಿ ಆದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನಾವು ತಿಳ್ಕೊಳ್ಳೋಣ. ಮುಂದಿನ ಆರ್ಟಿಕಲ್ ಗೋವಾ ನೆವರ್ ಫರ್ಗಾಟ್ ಇಟ್ಸ್ ಇಂಡಿಯನ್ನೆಸ್ ಅಂತ ಹೇಳಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಕನ್ಸಾಲಿಡೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇಲ್ಲಿ 60ನೇ ಗೋವಾ ಲಿಬರೇಷನ್ ಡೇ ಅನ್ನ ಆಚರಿಸುವಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಗೋವಾ ಡಿಸೆಂಬರ್ 19 ಗೋವಾ ಲಿಬರೇಷನ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಯಾತಕ್ಕೆ ಈ ದಿನವನ್ನ ಗೋವಾ ಲಿಬರೇಷನ್ ಡೇ ಅಂತ ಹೇಳಿ ಆಚರಿಸ್ತೇವೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಡಿಸೆಂಬರ್ 19ರಂದು ಭಾರತದ ಫೋರ್ಸಸ್ಗಳು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಗೋವಾ ಅನ್ನ ಪೋರ್ಚುಗೀಸ್ ಕಲೋನಿಯಲ್ ರೂಲ್ನಿಂದ ಮುಕ್ತಿಗೊಳಿಸಿದಂಥ ದಿನ ಆಗಿದೆ. ಅದರ ಸವಿ ನೆನಪಿಗಾಗಿ ಅದರ ಕಮೆಮೊರೇಷನ್ಗಾಗಿ ಡಿಸೆಂಬರ್ 19ನ್ನ ಗೋವಾ ಲಿಬರೇಷನ್ ಡೇ ಅಂತ ಹೇಳಿ ಆಚರಿಸ್ತೇವೆ. ನಿನ್ನೆ ಅಂದ್ರೆ ಡಿಸೆಂಬರ್ 19, 2021ರಂದು 60ನೇ ಗೋವಾ ಲಿಬರೇಷನ್ ಡೇ ಅನ್ನ ಆಚರಿಸಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿಯ ಯಾವುದೇ ಪರೀಕ್ಷೆಗಳಲ್ಲಿ ಗೋವಾ ಲಿಬರೇಷನ್ ಡೇ ಅನ್ನ ಯಾವ ದಿನವನ್ನ ಆಚರಿಸ್ತೇವೆ ಅಂತ ಹೇಳಿ ಕೇಳಬಹುದಾಗಿರುತ್ತೆ. ಡಿಸೆಂಬರ್ 19 ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಹಾಗಾದ್ರೆ ಯಾವ ಒಂದು ಆಪರೇಷನ್ ಮುಖಾಂತರವಾಗಿ ಈ ಒಂದು ಗೋವಾ ಲಿಬರೇಷನ್ ಕಾರ್ಯ ಅನ್ನುವಂಥದ್ದು ಜರುಗ್ತು ಅಂದಾಗ ಆಪರೇಷನ್ ವಿಜಯ್ ಅನ್ನುವಂಥ ಹೆಸರಿನ ಅಡಿಯಲ್ಲಿ ಗೋವಾವನ್ನ ಲಿಬರೇಟ್ ಮಾಡಲಾಗುತ್ತೆ ಪೋರ್ಚುಗೀಸರಿಂದ. ಪೋರ್ಚುಗೀಸರು ನಮ್ಮೆಲ್ಲರಿಗೂ ತಿಳಿದಿರುವಂತೆ ಭಾರತವನ್ನ ಕಲೊನೈಸ್ ಮಾಡಿದಂತ ಭಾರತದ ಭಾಗಗಳನ್ನ ಕಲೊನೈಸ್ ಮಾಡಿದಂತ ಮೊದಲಿಗರಾಗ್ತಾರೆ. ಹಾಗೆ ಅವರೇ ಕಡೆಯವರು ಭಾರತವನ್ನ ಬಿಟ್ಟು ಹೊರ ಹೋದಂಥವ್ರು. ಹಾಗಾಗಿ ಯಾವ ವರ್ಷದಲ್ಲಿ ಪೋರ್ಚುಗೀಸರು ಗೋವಾವನ್ನ ಇನ್ವೇಡ್ ಮಾಡಿದ್ರು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪೋರ್ಚುಗೀಸರು ಭಾರತಕ್ಕೆ ಮೊದಲೇ ಬಂದರೂ ಕೂಡ ಕಡೆಯದಾಗಿ ಹೊರ ಹೋಗ್ತಾರೆ. ಯಾವ ರೀತಿಯಾಗಿ ಅಂತಂದ್ರೆ ಆಪರೇಷನ್ ವಿಜಯನ್ನ ಗೋವಾದಲ್ಲಿ ಮಾಡಿ ಭಾರತೀಯ ಸೈನಿಕರು ಸಕ್ಸಸ್ಫುಲ್ ಆದ ಹಿನ್ನೆಲೆಯಲ್ಲಿ ಗೋವಾ ಭಾರತದ ಪಾಲಾಗುತ್ತೆ. ಡಿಸೆಂಬರ್ 17ರಂದು 1961ರಂದು ಆಗಿನ ನಮ್ಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಆಪರೇಷನ್ ವಿಜಯ್ ಅನ್ನುವಂಥದಕ್ಕೆ ಕರೆ ಕೊಡ್ತಾರೆ. ಭಾರತದ 30,000 ಸೈನಿಕರು ಆಗ ಇಲ್ ಪ್ರಿಪೇರ್ಡ್ ಆಗಿದ್ದಂತ ಅಂದ್ರೆ ಕೇವಲ 3,000 ಮೆಂಬರ್ ಆರ್ಮಿಯನ್ನ ಹೊಂದಿದ್ದಂತ ಪೋರ್ಚುಗೀಸರ ಮೇಲೆ ದಾಳಿಯನ್ನ ಮಾಡ್ತಾರೆ. ಮಿನಿಮಲ್ ಬ್ಲಡ್ ಶೆಡ್ ನ ಮುಖಾಂತರವಾಗಿ ಭಾರತದ ಸೇನೆ ಅನ್ನುವಂಥದ್ದು ಗೋವಾವನ್ನ ಆಕ್ಯುಪೈ ಮಾಡುವಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಹಾಗೇನೆ ಡ್ಯೂ ಡಮನ್ ಅನ್ನು ಕೂಡ ಪೋರ್ಚುಗೀಸ್ ಕಂಟ್ರೋಲ್ಡ್ ಏರಿಯಾಸ್ ಆಗಿದ್ವು, ಅವುಗಳನ್ನು ಕೂಡ ಆಕ್ಯುಪೈ ಮಾಡುತ್ತೆ. ಆಗಿನ ಗೋವಾದಲ್ಲಿ ಪೋರ್ಚುಗೀಸ್ ಗವರ್ನರ್ ಜನರಲ್ ವಸಲಾ ಡಾ ಸಿಲ್ವಾ ಅವರು ಆಗಿರ್ತಾರೆ. ಆಗ ಪೋರ್ಚುಗೀಸಿನ ಕಂಟ್ರೋಲ್ನಲ್ಲಿದ್ದಂಥ ಗೋವಾ ಮತ್ತು ಡೆಮನ್ ಅಂಡ್ ಡ್ಯೂ ಈ 3 ಭಾಗಗಳನ್ನ ಭಾರತ ಅವರಿಂದ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆ ಪಾಯಿಂಟ್ನಲ್ಲಿ ಅಂದ್ರೆ ಡಿಸೆಂಬರ್ 18ರಲ್ಲಿ ಯಾರು ಗವರ್ನರ್ ಜನರಲ್ ಆಗಿದ್ರು ಅನ್ನುವಂಥದ್ದನ್ನ ಕೂಡ ಕೆಪಿಎಸ್ಸಿ ಅಥವಾ ಯುಪಿಎಸ್ಸಿ ಯಾವುದೇ ಪ್ರಶ್ನೆಗಳಲ್ಲಿ ಕೇಳಬಹುದಾಗಿರುತ್ತೆ. ಆಗ ಜನರಲ್ ವಸಲೋ ಡಾ ಸಿಲ್ವಾ ಅವರು ಇದ್ರು ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಹಾಗೇನೆ ಗೋವಾದ ಒಪಿನಿಯನ್ ಪೋಲ್ನ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಗೋವಾದ ಒಪಿನಿಯನ್ ಪೋಲ್ ಅನ್ನ ಅಥವಾ ಇದು ರೆಫರೆಂಡಮ್ ಅಂತ ಕೂಡ ನಾವು ಕರಿಬಹುದು. ಇದನ್ನ ಸ್ಟೇಟ್ ಆಫ್ ಗೋವಾನಲ್ಲಿ 1967ರ ಜನವರಿ 16ರಂದು ಮಾಡಲಾಗುತ್ತೆ. ಗೋವಾದ ಫ್ಯೂಚರ್ ಹೇಗಿರಬೇಕು, ಗೋವಾದ ಭವಿಷ್ಯವನ್ನ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಒಂದು ರೆಫರೆಂಡಮ್ಗೆ ಗೋವಾ ಒಳಗಾಗಬೇಕಾಗಿ ಬರುತ್ತೆ. ಆಗ ಡೆಮನ್ ಅಂಡ್ ಡ್ಯೂ ಅಥವಾ ಟೆರಿಟರಿ ಆಫ್ ಗೋವಾ ಭಾರತದ ಯೂನಿಯನ್ನಿನ ಭಾಗಗಳೇ ಆಗಿದ್ರೂ ಕೂಡ ಈ ಗೋವಾದ ಜನತೆ ಅನ್ನುವಂಥದ್ದು ಮಹಾರಾಷ್ಟ್ರದ ರಾಜ್ಯದೊಟ್ಟಿಗೆ ಮರ್ಜ್ ಆಗೋದಕ್ಕೆ ಒಪ್ಪುತ್ತಾ ಇಲ್ವಾ ಅಂತ ಹೇಳಿ ಈ ಒಂದು ರೆಫರೆಂಡಮ್ ಅನ್ನ ಏರ್ಪಡಿಸಲಾಗುತ್ತೆ. ಇದರ ವಿಶೇಷತೆ ಏನು ಅಂತ ಅಂದ್ರೆ ಸ್ವಾತಂತ್ರ್ಯ ಭಾರತದಲ್ಲಿ ಜರುಗಿರ್ತಕ್ಕಂಥ ಓನ್ಲಿ ರೆಫರೆಂಡಮ್ ಆಗಿ ಇದು ಗುರುತಿಸ್ಕೊಳ್ಳುತ್ತೆ. ಆದರೆ ಪೀಪಲ್ ಆಫ್ ಗೋವಾ ಈ ಮರ್ಜರಿನ ವಿರುದ್ಧವಾಗಿ ವೋಟ್ ಮಾಡಿದ್ರ ಹಿನ್ನೆಲೆಯಲ್ಲಿ ಅದೊಂದು ಯೂನಿಯನ್ ಟೆರಿಟರಿಯಾಗಿಯೇ ಮುಂದುವರಿಯುತ್ತೆ. 1987ರಲ್ಲಿ ಗೋವಾವನ್ನ ಒಂದು ಫುಲ್ ಫ್ಲೆಡ್ಜೆಡ್ ಸ್ಟೇಟ್ ಅಂತ ಹೇಳಿ ಭಾರತದ ಯೂನಿಯನ್ ಒಳಗೆ ಗುರುತಿಸಲ್ಪಡುತ್ತೆ ಗೋವಾ.
ಇಲ್ಲಿ ಆಪರೇಷನ್ ವಿಜಯ್ನ ಬಗ್ಗೆ ಮಾತನಾಡಿದ್ವಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅನ್ನುವಂಥದ್ದು ಏನನ್ನ ರಿಸೆಂಬಲ್ ಮಾಡುತ್ತೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಪರೇಷನ್ ವಿಜಯ್ ಅಂದಾಗ ಗೋವಾ ಲಿಬ್ರೇಷನ್ ಅನ್ನುವಂಥದ್ದು ನೆನಪಾಗಬೇಕು. ಹಾಗೇನೆ ಆಪರೇಷನ್ ಬುದ್ಧ ಅಂದ್ರೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ಆರ್ಟಿಕಲ್ ಪೋಷಣ್ ಡೇಟಾ ಅಂಡರ್ ರ್ಯಾಪ್ಸ್ ಫಾರ್ ಪ್ರೈವಸಿ ಅನ್ನುವಂಥದ್ದು. ಪೋಷಣ್ ಟ್ರ್ಯಾಕರ್ನ ಅಡಿಯಲ್ಲಿನ ಡೇಟಾವನ್ನ ಈಗ ಪಬ್ಲಿಕ್ ಡೊಮೈನ್ನಲ್ಲಿ ತಿಳಿಸ್ಕೊಡ್ಲಾಗ್ತಾ ಇಲ್ಲ. ಅದಕ್ಕೆ ಕಾರಣ ಪ್ರೈವಸಿಯ ಉದ್ದೇಶ ಅಂತ ಹೇಳಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಇಶ್ಯೂಸ್ಗಳ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗತ್ತೆ. ಇಲ್ಲಿ ಭಾರತ ಸರ್ಕಾರ ತಿಳಿಸ್ತಾ ಇದೆ ಲೋಕಸಭೆಗೆ ನ್ಯೂಟ್ರಿಷನ್ ಪೋಷಣ್ ಅನ್ನುವಂಥ ಒಂದು ನ್ಯೂಟ್ರಿಷನ್ ಟ್ರ್ಯಾಕರ್ ಏನಿದೆ ಇದರ ಅಡಿಯಲ್ಲಿ ರೆಕಾರ್ಡ್ ಆಗ್ತಿರ್ತಕ್ಕಂಥ ಮಾಹಿತಿಯನ್ನ ಸಾರ್ವಜನಿಕರಿಗೆ ನಾವು ತಿಳಿಸದೇ ಇರ್ತಕ್ಕಂಥ ಉದ್ದೇಶ ಪ್ರೈವಸಿ ಆಫ್ ವುಮೆನ್ ಅಂಡ್ ಚಿಲ್ಡ್ರನ್ ಅನ್ನ ಕಾಪಾಡುವಂಥದ್ದು ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ವುಮೆನ್ ಮತ್ತು ಮಕ್ಕಳ ಪ್ರೈವಸಿಯನ್ನ ಹಾನರ್ ಮಾಡುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳೊಟ್ಟಿಗೆ ಕೊಲ್ಯಾಬ್ರೇಟ್ ಮಾಡಿ ಅಂಗನವಾಡಿ ಸಿಸ್ಟಮ್ ಅನ್ನ ಭಾರತದಾದ್ಯಂತ ಅಂಗನವಾಡಿ ಸಿಸ್ಟಮ್ನ ಅಡಿಯಲ್ಲಿ ಮಕ್ಕಳ ಮತ್ತು ಮಹಿಳೆಯರ ನ್ಯೂಟ್ರಿಷನ್ ಅನ್ನ ಏನು ರಿಯಲ್ ಟೈಮ್ನಲ್ಲಿ ಟ್ರ್ಯಾಕ್ ಮಾಡ್ತಿದ್ದಾವೆ ಅದರ ಮಾಹಿತಿಯನ್ನ ಸಾರ್ವಜನಿಕ ವಲಯದಲ್ಲಿ ಲಭ್ಯವಾಗಿಲ್ಲ. ಯಾತಕ್ಕೆ ಅಂತ ಅಂದ್ರೆ ಪ್ರೈವಸಿಯ ಹಿನ್ನೆಲೆಯಲ್ಲಿ ಅಂತ ಹೇಳಿ ತಿಳಿಸ್ತಾ ಇರತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪೋಷಣ್ ನ್ಯೂಟ್ರಿಷನ್ ಟ್ರ್ಯಾಕರ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಪೋಷಣ್ ಟ್ರ್ಯಾಕರ್ ಅನ್ನುವಂಥದ್ದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ನ ಅಡಿಯಲ್ಲಿ ಕಾಮನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಇದನ್ನ ಪೋಷಣ್ ಟ್ರ್ಯಾಕರ್ ಅಂತ ಕೂಡ ಕರೆಯುವಂಥದ್ದು. ಇದು ವೇರಿಯಸ್ ಸರ್ವಿಸಸ್ ಅನ್ನ ಏನು ಅಂಗನವಾಡಿಗಳಲ್ಲಿ ಡೆಲಿವರ್ ಮಾಡಲಾಗ್ತಾ ಇದೆ ಅವುಗಳ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮಾಡೋದಕ್ಕೆ ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಆಗ್ತಾ ಇದೆ ಫಲಾನುಭವಿಗಳಿಗೆ ಅನ್ನುವಂಥದ್ದನ್ನ ಎನ್ಶೂರ್ ಮಾಡೋದಕ್ಕೆ ಈ ಒಂದು ಟ್ರ್ಯಾಕರ್ ನೆರವಾಗ್ತಾ ಇರ್ತಕ್ಕಂಥದ್ದು. 2017ರಲ್ಲಿ ಪೋಷಣ್ ಅಭಿಯಾನ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಯಾವ ಒಂದು ಮಿನಿಸ್ಟ್ರಿಯ ಅಡಿಯಲ್ಲಿ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಪೋಷಣ್ ಅಭಿಯಾನದ ಸಕ್ಸಸ್ಫುಲ್ ಆಗಿ ರಿಯಲ್ ಟೈಮ್ ಮಾನಿಟರಿಂಗ್ ಆಗಲಿ ಅಂತ ಹೇಳಿ 1,000 ಕೋಟಿ ಖರ್ಚು ಮಾಡಿ ಈ ಒಂದು ಪೋಷಣ್ ನ್ಯೂಟ್ರಿಷನ್ ಟ್ರ್ಯಾಕರ್ ಅನ್ನ ಪ್ರಾರಂಭ ಮಾಡಿದಂಥದ್ದು. ಈ ಒಂದು ಪೋಷಣ್ ಅಭಿಯಾನ್ಗೂ ಕೂಡ 9,000 ಕೋಟಿಯನ್ನ ಹಣವನ್ನ 3 ವರ್ಷಗಳಿಗಾಗಿ ಅಂತ ಹೇಳಿ ವ್ಯಯ ಮಾಡಲಾಗಿರ್ತಕ್ಕಂಥದ್ದು. ಈ ಪೋಷಣ್ ಅಭಿಯಾನಿನ ಸಿಗ್ನಿಫಿಕೆನ್ಸ್ ಏನು ಅಂತ ಅಂದ್ರೆ ಅಂಗನವಾಡಿಗಳು 6 ಸರ್ವಿಸಸ್ಗಳನ್ನ ನೀಡ್ತಾ ಇದ್ದಾವೆ. ಉದಾಹರಣೆಗೆ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಸರ್ವಿಸಸ್ಗಳಾದಂಥ ಹಾಟ್ ಕುಕ್ಡ್ ಮೀಲ್ಸ್ಗಳನ್ನು ನೀಡುವಂಥದ್ದಾಗಿರ್ಬೋದು, ಟೇಕ್ ಹೋಮ್ ರೇಷನ್ ಅನ್ನು ನೀಡುವಂಥದ್ದು, ಇಮ್ಯುನೈಸೇಷನ್ ಆಗಿರಬಹುದು, ಪ್ರೀ ಸ್ಕೂಲ್ ಎಜುಕೇಷನ್ ಆಗಿರಬಹುದು. ಈ ರೀತಿಯ ಸರ್ವಿಸಸ್ಗಳಲ್ಲಿ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಸರ್ವಿಸಸ್ಗಳು ಯಾವ ರೀತಿಯಾಗಿ ಚಿಲ್ಡ್ರನ್ ಮಕ್ಕಳಿಗಾಗಿರಬಹುದು ಅಥವಾ ಬಸರಿಯರಿಗೆ ಅಂದರೆ ಪ್ರೆಗ್ನೆಂಟ್ ವುಮೆನ್ಗೆ ಅಥವಾ ಬಾಣಂತಿಯರಿಗೆ ಅಂದರೆ ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ಇವರೆಲ್ಲರಿಗೂ ಕೂಡ ರೀಚ್ ಔಟ್ ಆಗ್ತಿದೆ ಅನ್ನುವಂಥ ರಿಯಲ್ ಟೈಮ್ ಮಾನಿಟರಿಂಗ್ ಅನ್ನು ಮಾಡೋದಕ್ಕೆ ಈ ಒಂದು ಟ್ರ್ಯಾಕರ್ ನೆರವಾಗ್ತಾ ಇರ್ತಕ್ಕಂಥದ್ದು. ಪೋಷಣ್ ಅಭಿಯಾನ್ ಯಾತಕ್ಕೆ ಪ್ರಾರಂಭ ಆಯಿತು, ಇದರ ಮುಖ್ಯವಾದಂಥ ಉದ್ದೇಶ ಏನು ಅಂತ ಅಂದ್ರೆ ಭಾರತದ ಮಕ್ಕಳನ್ನ ನೋಡಿದಾಗ ಭಾರತದ ಮಕ್ಕಳಲ್ಲಿ ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿನದಾಗೇ ಇದೆ. ಹಾಗಾಗಿ ಮಕ್ಕಳಲ್ಲಿನ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸಬೇಕು, ಪೌಷ್ಟಿಕಾಂಶವನ್ನ ಹೆಚ್ಚುಗೊಳಿಸಬೇಕು. ಆಗ ಮಕ್ಕಳಲ್ಲಿ ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ 2022ರ ಹೊತ್ತಿಗೆ 6% ಭಾರತದಲ್ಲಿನ ಮಕ್ಕಳಲ್ಲಿನ ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ ಅನ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿ ವಾರ್ಷಿಕವಾಗಿ 2% ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ ಅನ್ನ ರೆಡ್ಯೂಸ್ ಮಾಡಬೇಕು ಮಕ್ಕಳಲ್ಲಿ ಅಂತ ಹೇಳಿ ಗುರಿಯ ಮುಖಾಂತರವಾಗಿ ಈ ಪೋಷಣ್ ಅಭಿಯಾನ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಹಾಗೇನೆ ಯಾರೆಲ್ಲ ಹೆಣ್ಣು ಮಕ್ಕಳು ಅಡೋಲೆಸೆಂಟ್ ಗರ್ಲ್ಸ್ ಅಥವಾ ಪ್ರೆಗ್ನೆಂಟ್ ವುಮೆನ್ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ ಇದ್ದಾರೆ ವಾರ್ಷಿಕವಾಗಿ 3% ಅನಿಮಿಕ್ ಆಗಿರ್ತಕ್ಕಂಥ ಇವರ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದರ ಮುಖ್ಯವಾದಂಥ ಉದ್ದೇಶ. ಇದರ ಒಟ್ಟಾರೆ ಇಂಪಾರ್ಟೆಂಟ್ ಟಾರ್ಗೆಟ್ ಅಂತ ಅಂದ್ರೆ 6 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಲ್ಲಿ ಈಗಿನ ಸ್ಟಂಟಿಂಗ್ ಅನ್ನುವಂಥದ್ದು ಭಾರತದಲ್ಲಿ ನೋಡಿದಾಗ ಅದು 38.4%. 2022ರ ವೇಳೆಗೆ ಅದನ್ನ 25%ಕ್ಕೆ ಇಳಿಸಬೇಕನ್ನುವಂಥ ಒಂದು ಮಹತ್ತರವಾದಂಥ ಉದ್ದೇಶದಿಂದ ಪೋಷಣ್ ಅಭಿಯಾನ್ ಅನ್ನುವಂಥದ್ದು ಜಾರಿಯಲ್ಲಿರ್ತಕ್ಕಂಥದ್ದು. ಈ ಪೋಷಣ್ ಅಭಿಯಾನ್ ಅನ್ನುವಂಥದ್ದು ಯಾವ ಇಲಾಖೆಯ ಅಡಿಯಲ್ಲಿ ಕಾರ್ಯ ಮಾಡ್ತಿದೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ತಿಳಿಸಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.